ಈಗಲೇ ಬಸ್ ಅವರೇ, ನಾವು ನಿಮ್ಮ ಬಗ್ಗೆ ಕೇಳಿರೋದು ಒಂದು ಮರ್ಡರ್ ಕೇಸ್ನ ನೀವು ಜೈಲಲ್ಲಿ ಎತ್ಕೊಂಡು ಓದಿ ಅದನ್ನು ಬೇಯಿಸಿದ ಹೆಂಗೆ, ಅದು ರೋಚಕ ಕಥೆ ಹೇಳ್ಬೋದಾ? ನೋಡಿ, ಶಿಕಾರಿಪುರ ತಾಲೂಕು ಶಿವಮೊಗ್ಗ ಜಿಲ್ಲಾ ಶಿಕಾರಿಪುರ ಶಹರದೊಳಗೆ ಒಬ್ಬ ಕುರಬ ಕುಲದ ರೇವಣ ಸಿದ್ಧನ ಮಗ ಗೋಣಿ ಮಾಂತೇಶ್ ಅವರಂತಂದು ಅವರು ರಾಜಕೀಯ ಮಾಡೋಂಥ ಮನುಷ್ಯರು. ಅವರ 10 ರೂಪಾಯಿ ಲೆಕ್ಕಾಚಾರದಲ್ಲಿ ಬದುಕಿದಂಥ ಕುಟುಂಬದವರು. ಇವತ್ತವರು 3 ಜನ ಅಣ್ಣ ತಮ್ಮರಿದ್ದರು. ಅವರು 9 ಜನ ಆರೋಪಿಗಳನ್ನು ಹೊತ್ಕೊಂಡು ಒಂದು ಕೊಲೆ ಕೇಸ್ನಲ್ಲಿ ಜೈಲಿಗೆ ಬಂದಿದ್ದರು 2003ರಲ್ಲಿ. ಅವಾಗ ಅವರು ಯಾವ ತಪ್ಪು ಮಾಡ್ದೇ ರಾಜಕೀಯದವರು ಒತ್ತಡದಿಂದ ಯಡಿಯೂರಪ್ಪನ ಜಾಥಾ ಒಂದು ಪಾದಯಾತ್ರೆಯಿಂದ ಆ ಗೋಣಿ ಮಾಂತೇಶ್ ಅವ್ರ ಮೇಲೇನು 302 ಕೇಸ್ ಬಿದ್ದಿತ್ತು. ಅವ್ರ ಅಣ್ಣನ ಮೇಲೆ, ತಮ್ಮನ ಮೇಲೆ, ಇನ್ನೊಬ್ಬ ತಮ್ಮನ ಮೇಲೆ ಬಿದ್ದಿತ್ತು ಮತ್ತು ಸಹಚರ ಮೇಲೆ ಬಿದ್ದಿತ್ತು. ಈ ಪ್ರಕರಣ ಶಿವಮೊಗ್ಗ ಸತ್ರ ನ್ಯಾಯಾಲಯದಲ್ಲಿ ನಡೀತಿತ್ತು. ನಾನು ಒಂದು 2003ರಿಂದ 2006ವರೆಗೂ ಆ ಜೈಲಿನಲ್ಲೇ ಇದ್ದೆ. ಅವರ ಜೈಲಿನಲ್ಲೇ ಇದ್ದರು. ಅವಾಗ ಅವರೆಲ್ಲ ಸೆಷನ್ ಕೋರ್ಟು, ಹೈಕೋರ್ಟ್ಗೆಲ್ಲ ಹೋಗಿ ರಿಜೆಕ್ಟ್ ಮಾಡ್ಕೊತಾನೆ ಬರ್ತಾಯಿದ್ರು. ಒಂದು ಸಲ ನಮ್ಮ ಹೆಬ್ಬಟ್ ಮಂಜು ಅವರು, ನನ್ನ ಗುರು ಅವರು, ಯಾಕಂದ್ರೆ ಅವ ಯಾವ ಕೊಲೆನೂ ಮಾಡಿಲ್ಲ, ರೌಡಿ ಜಾಮೂನು ಮಾಡಿಲ್ಲವ. ಅವ್ರ ಹೆಸರು ಹಿಡ್ಕೊಂಡು ಹೆಸರು ಮಾಡ್ಕೊಂಡು ಅವ್ರು ಬೇಕಾದಷ್ಟು ಅದಾರ. ಹೆಬ್ಬಟ್ ಮಂಜನ ಹೆಸರು ಮಾಡ್ಕೊಂಡು, ಹೌದಲ್ಲ, ಅವ್ರು ಯಾವತ್ತು ನನ್ನ ಗುರುನ ಅವರು. ನನ್ನ ಅವಾಗ ಏನಾಗ್ಬಿಡ್ತು, ಈ ಹೆಬ್ಬಟ್ ಮಂಜು ಅವ್ರು ಏನು ಮಾಡಿದ್ರು, ಸಿಗ್ಲಿ ಅದು ಕೈಯಾಗಿ ಕೊಡ್ರಿ ಆ ಕೇಸ್ನ ನಡೆಸ್ತಾನವ, ಈ ಸತ್ಯ ಹೇಳ್ತಾನೆ, ಹೆಂಗೆ ಜಾಮೀನು ಪಡಿಬೇಕು, ಹೆಂಗೆ ಕೇಸ್ ಅಕ್ಯೂಟ್ ಮಾಡಿಕೊಡ್ಬೇಕು ಅನ್ನೋದು ಅವ್ನ ಕೈಯಾಗಿ ಕೊಡ್ರಿ ಅಂದ್ರೆ, ಅವ್ರೇನಂದ್ರೆ ಆಯಿತು ಅಂತಂದು ಅವ ಕಳ್ಳದನ, ನಮ್ಮದು ಕೊಲೆ ಕೇಸು, ಅವ್ನು ಕಳು ಕೇಸು ಅಂದರು. ಅವಾಗ ಕೊಲೆ ಕೇಸಿಗೆ ದೊಡ್ಡ ಸೆಕ್ಷನ್ ಇರ್ತೈತಿ, ದೊಡ್ಡ ಶಿಕ್ಷೆ ಇರ್ತೈತಿ. ಕಳು ಕೇಸಿಗೆ ಸಣ್ಣ ಸೆಕ್ಷನ್ ಇರ್ತೈತಿ, ಸಣ್ಣ ಶಿಕ್ಷೆ ಇರ್ತೈತಿ. ಆದ್ರೆ ಕೇಸ್ನಲ್ಲಿ ಸಾಕ್ಷಿಗಳು ಸಣ್ಣ ದೊಡ್ಡ ಇರೋದಿಲ್ಲ. ಅವ ಕಳ್ತನ ಮಾಡ್ಕೊಂಡು ಹೊಂಟಿದ್ದ ನೋಡೇನೆ ಅಂತಾರೆ, ಅವ ಕೊಲೆ ಮಾಡಿದ್ದ ನೋಡೇನೆ ಅಂತಾರೆ. ಆದ್ರೆ ನಾವು ವಾದ ಮಾಡಿ ಗೆಲ್ಲಂತ ತಲೆ ಇರಬೇಕು. ಅಂತ ತಲೆ ನನ್ನಂತಲ್ಲಿ ಐತಿ, ಅವನಂತಲ್ಲಿ ಐತಿ, ಅವ್ನ ಕೈಯಾಗಿ ಕೊಡ್ರಿ ಅಂತ ಹೆಬ್ಬಟ್ ಮಂಜು ಆ ಮಾಂತೇಶ್ ಅವ್ರಿಗೆ ಹೇಳಿದಾಗ, ಪ್ರಕಾಶ ಒಳ್ಳೆ ಮನುಷ್ಯ ಅವನು ಗೋಣಿ ಪ್ರಕಾಶ್ ಅಂತ, ಅವನಿಗೆ ಸ್ವಲ್ಪ ಟೆನ್ಷನ್ ಜಾಸ್ತಿ ಇತ್ತು. ನನ್ನ ಕತೆ ತಿಳ್ಕೊಂಡ. ಅವಾಗ ನಾ ಏನು ಮಾಡಿದೆ, ಚಾರ್ಜ್ ಶೀಟ್ ಕೊಡಪ್ಪ ಅಂದೆ, ಓದಿದೆ. ನನಗೊಂದು 20,000 ರೂಪಾಯಿ ದುಡ್ಡನ್ನು ಕೊಟ್ಟ. ನಿಮಗೆ ಬೇಲ್ ಆಗುತ್ತೆ, ಯಾಕಂದರೆ ಈ ಕೇಸ್ನಲ್ಲಿ ಪ್ರತ್ಯಕ್ಷ 2 ಸಾಕ್ಷಿದಾರ ಅದಾರ, ಕೊಲೆ ಮಾಡಿದ್ದು ನೋಡೇನೆ ಅಂತ ಏನ್ರಿ. ಆದರೆ ಈ ಕೇಸ್ ನಾವು ಓದಿದಾಗ ಈ 2 ಮಂದಿನೂ ಈ ಕೊಲೆ ಮಾಡಿದ್ದು ನೋಡಿಲ್ಲ ಅನ್ನಂಗೆ ನಾನು ಆ ಚಾರ್ಜ್ ಶೀಟಿ ಒಳಗಡೆ ಡಿಫ್ರೆನ್ಸ್ ಪಾಯಿಂಟ್ ತೆಗೆದು ಈ 1ನೇ ಆರೋಪಿ ಹೇಳಿಕೆಯಲ್ಲಿ 2ನೇ ಆರೋಪಿ 1ನೇ ಸಾಕ್ಷಿದಾರ ಆರೋಪಿ ಜೊತೆಲಿ ಇದ್ದ ಅಂತಂದು 2ನೇ ಸಾಕ್ಷಿದಾರ ಹೇಳಿಕೆಯಲ್ಲಿಲ್ಲ. ಈ ಒಂದು ಆರೋಪಿ ಜೊತೆಲಿ ಇದ್ದಂಥವ್ನ 3ನೇ ಸಾಕ್ಷಿದಾರ ಬಂದು ನಮಗೆ ಭೇಟಿ ಆಗ್ಯಾನಂತ ಹೇಳಿಲ್ಲ. ಅಂದ ಬಳಿಕ ಇವರಿಬ್ಬರು ಕೊಲೆ ಮಾಡಿದ್ದ ನೋಡಿಲ್ಲ ಅನ್ನಂಗೆ ಆ ಥಿಯರಿ ಪ್ರಕಾರ ಆರ್ಗ್ಯುಮೆಂಟ್, ಜಾಮೀನು, ಜಡ್ಜ್ಮೆಂಟ್ ಇದ್ರಾಗ ಬಂದ್ಬಿಡ್ತ್ರಿ. ಹೌದಾ? ಈಗ ಅವರೆಲ್ಲ ಆರಾಮದಾರ. ಯಾಕಂದರೆ ಸಾಕ್ಷಿಗಳು ಮಾರಾಟ ನಡೀತೈತಿ. ಲಾಯರ್ಗಳು ಇಂಟ್ರೆಸ್ಟ್ ಆಗಿ ಯಾವ ಕೇಸು ನಡೆಸ್ತಾ ಇಲ್ಲ. ಯಾಕಂದರೆ ಪೊಲೀಸ್ನವ್ರು ಬರೆದಂಥ ಚಾರ್ಜ್ ಶೀಟಿ ಮೇಲೆ ಹೋದ್ರೆ ನಿರಪರಾಧಿಗಳು ಅಪರಾಧಿ ಆಗ್ತಾರೆ. ದುಡ್ಡಿದ್ದವರು, ರಾಜಕೀಯದವರು, ಮತ್ತು ಪೌಟ್ರಂಟಿಗಳು, ಇವೆಲ್ಲ ಅಧಿಕಾರಿಗಳು, ರೌಡಿಗಳು, ಇವರೆಲ್ಲ ಬೇಕಾದಷ್ಟು ಆಸ್ತಿ ಮಾಡ್ಕೊಂಡ್ರೆ. ಏನಂತೀರಿ, ಇವತ್ತೊಬ್ಬ ರೈತ ಇವತ್ತು ನೋಡ್ರಿ, ಸ್ಕೂಲ್ ಕಟ್ಟೋಕ್ಕೆ ಜಾಗ ಇದ್ದಿದ್ದಿಲ್ಲ ಸರ್ಕಾರಕ್ಕೆ ಸ್ವತಂತ್ರ ಸಿಕ್ಕಾಗ. ಬಸ್ ಸ್ಟ್ಯಾಂಡ್ ಕಟ್ಟೋಕ್ಕೆ ಜಾಗ ಇದ್ದಿದ್ದಿಲ್ಲ, ರೈಲ್ವೆ ಸ್ಟೇಷನ್ ಕಟ್ಟೋಕೆ ಇದ್ದಿದ್ದಿಲ್ಲ, ಏರೋಪ್ಲೇನ್ ಕಟ್ಟೋಕೆ ಇದ್ದಿದ್ದಿಲ್ಲ. ಇವತ್ತು ಅವರು ಸರ್ಕಾರಕ್ಕೂ ಕೊಳ್ಳೆ ಹೊಡ್ಕೊಂಡ್ರಿ, ಇವರು ಬಡವ ರೈತರದು ಆಸ್ತಿ ಹೊಡ್ಕೊಂಡ್ರು. ಅದೇ ಥರನೇ ಇವತ್ತು ಅವರು 500 ಎಕರೆ ಆಸ್ತಿ ಮಾಡ್ಕೊಂಡ್ರು ರಾಜಕಾರಣಿಗಳು. ಆದರೆ ಇವತ್ತು ರೈತರು ಹಸಿರು ಟವಲ್ ಬಿಟ್ಟು ಕೇಸರಿ ಟವಲ್ ಹಾಕ್ಕೊಂಡು ಧರ್ಮ ಹಿಡ್ಕೊಂಡು ಹೊಂಟ್ರು. ಮತ್ತು ಈ ದೇಶಕ್ಕೆ ಅನ್ನದಾತ ಅಂತ ಯಾರು ಕರಿಬೇಕು? ಹಂದಿ ತಿನ್ನೋರು ಅದಾರ, ದನ ತಿನ್ನೋರು ಅದಾರ, ಸತ್ತು ಹಣ ತಿನ್ನೋರು ಅದಾರ, ಬಸವಣ್ಣವ್ರು ಹಾಕಿದಂಥ ಬಾಳೆ ಎಲೆಗೆ ಅನ್ನ ತಿನ್ನೋರು ಅದಾರ. ತಿನ್ನೋ ಜಾಗ ತಿನ್ನಬೇಕು, ಇನ್ನೂ ತಿನ್ನಲಿಲ್ದವನಿಗೆ ತೋರಿಸ್ದಂಗೆ ಮಾಡಬೇಕು. ತಿನ್ನೋ ದೇವರಿಗೆ ತಿನ್ನಿಸ್ಬೇಕು, ತಿನ್ನಲಿಲ್ಲ ದೇವರಿಗೆ ಮಡಿಯಾಗಿ ಪೂಜೆ ಮಾಡಬೇಕು. ಇದು ನನ್ನ ಧರ್ಮ. ಏನಂತೀರಿ? ಯಾವತ್ತು ಎಲ್ಲ ಜಾತಿ ಪ್ರೀತಿಸ್ರಿ, ರಾಮ್ ರೈಮ್ ಒಂದಾಗಿ ಬಾಳ್ರಿ.